ಹೆಸರೇ ಹೇಳುವಂತೆ ಸರ್ವಾಂಗಾಸನ, ಸರ್ವ ಅಂಗಗಳಿಗೆ ಆಸನ. ಈಗ ಮತ್ತೆ ಶವಾಸನದಲ್ಲಿ ಮಲ್ಕೊಳ್ಳಿ. ಶವಾಸನದಲ್ಲಿ ಮಲ್ಕೊಳ್ಳಿ. ಎರಡೂ ಕಾಲುಗಳನ್ನ ಜೋಡಿಸಿ, ಎರಡೂ ಪಾದಗಳ ಜೋಡಿಸಿದ್ದಿರಲಿ. ಕೈಗಳು ಶರೀರಕ್ಕೆ ಸ್ಪರ್ಶ ಆಗಿರಲಿ, ಅಂಗೈಗಳು ಭೂಮಿಗೆ ಸ್ಪರ್ಶ ಆಗಿರಲಿ. ಈಗ ನಿಧಾನವಾಗಿ ಹಂತವಾಗಿ ನಿಮ್ಮ ಎರಡೂ ಕಾಲುಗಳನ್ನ ಅರ್ಧ ಹಲಾಸನದಂತೆ ನಿಧಾನವಾಗಿ ತಗೊಳ್ಳಿ. 30, 60, 90 ಡಿಗ್ರಿವರೆಗೆ ಇದು ಅರ್ಧ ಹಲಾಸನದ ಸ್ಥಿತಿ. ಈಗ ನಿಧಾನವಾಗಿ ನಿಮ್ಮ ಕೈಗಳ ಸಹಾಯದಿಂದ ಎರಡೂ ಪಾದಗಳನ್ನ ಮೇಲೆ ಎತ್ತಿ 90 ಡಿಗ್ರಿವರೆಗೆ. ಕೈಗಳು ಹಿಂದೆ ಬೆನ್ನಿನ ಮೇಗಿರಲಿ ಸಪೋರ್ಟ್ ಆಗಿ, ಮೊಳಕೈಗಳು ಭೂಮಿ ಮೇಗೆ ಸಪೋರ್ಟ್ ಆಗಿರಲಿ. ಎರಡು ಪಾದಗಳನ್ನ ಜೋಡಿಸಿ ನಿಮ್ಮ ದೃಷ್ಟಿ ಎರಡು ಹೆಬ್ಬೆರಳಿನ ಕಡೆಗಿರಲಿ. ಇಲ್ಲವೇ ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿಕೊಳ್ಳಿ. ಒಂದು 90 ಡಿಗ್ರಿಗಿರಲಿ. ಯಾರಿಗೆ 90 ಡಿಗ್ರಿ ಆಗೋದಿಲ್ಲ ಅವರು 120 ಡಿಗ್ರಿವರೆಗೆ ಈ ಒಂದು ಸರ್ವಾಂಗಾಸನದ ಸ್ಥಿತಿಯನ್ನು ಇಡಬೇಕು. ಕಾಲುಗಳನ್ನ ಇಡಬೇಕು ಈ ರೀತಿಯಾಗಿ. ಒಂದು ಸ್ವಲ್ಪ ಹೊತ್ತು ಅಂದರೆ ಯಾರಿಗೆ ಅರ್ಧ ನಿಮಿಷ, 1 ನಿಮಿಷ, 2 ನಿಮಿಷ, 15 ನಿಮಿಷ, ಅರ್ಧ ಗಂಟೆವರೆಗಿನ ಬಂಧುಗಳೇ ಈ ಸರ್ವಾಂಗಾಸನವನ್ನು ಮಾಡಬಹುದು. ನಿಧಾನವಾಗಿ ಕಾಲುಗಳನ್ನ ಹಿಂದಕ್ಕೆ ಒಯ್ತಾ, ಕಾಲುಗಳನ್ನು ಮಡಚದೆ ನಿಮ್ಮ ನಿತಂಬಗಳನ್ನು ಭೂಮಿಗೆ ಸ್ಪರ್ಶ ಮಾಡ್ತಾ, ಕೈಗಳನ್ನು ಭೂಮಿಗೆ ಸ್ಪರ್ಶ ಮಾಡ್ತಾ ಶವಾಸನ, ವಿಶ್ರಾಂತಿ. ಈಗ ಮತ್ತೆ ಮಗ್ಗಲಿಗೆ ಹೊರಳಿ ಎದ್ದು ಕುಂತ್ಕೊಳ್ಳಿ. ಇಲ್ಲಿ ನಾನು ಲಾಭಗಳನ್ನ ಹೇಳಲಿಕ್ಕೆ ಎದ್ದು ಕುಂತ್ಕೋತಾ ಇದ್ದೀನಿ. ನೀವು ಬೆನ್ನ ಮೇಲೆ ಮಲಗಿ ಶವಾಸನದಲ್ಲಿ ವಿಶ್ರಾಂತಿ ಆದಮೇಲೆ ಮುಂದಿನ ಆಸನಗಳನ್ನ ಮಾಡ್ತಾ ಹೋಗಬೇಕು ಬಂಧುಗಳೇ. ಈ ಸರ್ವಾಂಗಾಸನದ ಲಾಭಗಳೇನು? ಬಹಳ ಅದ್ಭುತ ಲಾಭಗಳು ಈ ಸರ್ವಾಂಗಾಸನದ್ದು. ಥೈರಾಯ್ಡನ್ನು ಸಕ್ರಿಯ ಹಾಗೂ ಸ್ವಸ್ಥಗೊಳಿಸ್ತದೆ. ಸ್ಥೂಲತೆ ಮತ್ತು ದೌರ್ಬಲ್ಯ ಎರಡರಲ್ಲೂ ಲಾಭ ಉಂಟಾಗ್ತದೆ. ಅಂದರೆ ಯಾರು ತೆಳ್ಳಗದಾರ ಅವ್ರನ್ನ ನಾರ್ಮಲ್ ವೇಟಿಗೆ ತರ್ತದೆ, ಯಾರಿಗೆ ತೂಕ ಹೆಚ್ಚಿಗಿದೆ ಅವರು ನಾರ್ಮಲ್ ವೇಟಿಗೆ ಬರ್ತಾರೆ. ಅಂದರೆ ಅಲ್ಪತೆ ಮತ್ತು ಸ್ಥೂಲತೆ ಎರಡರಲ್ಲೂ ಸಹಿತ ಲಾಭ ಆಗ್ತದೆ. ಇನ್ನು ಆಡ್ರಿನಲ್ ಗ್ರಂಥಿ, ಶುಕ್ರಗ್ರಂಥಿ, ಡಿಂಬಗ್ರಂಥಿಗಳು ಸಶಕ್ತ ಆಗ್ತವ. ಇನ್ನು ಉಳಿದೆಲ್ಲ ಲಾಭಗಳು ಶೀರ್ಷಾಸನದಂತೆಯೇ. ಯಾರಿಗೆ ಈ ಶೀರ್ಷಾಸನ ಮಾಡೋದು ನಿಷಿದ್ಧವೋ ಅವರೂ ಸಹ ಈ ಆಸನವನ್ನು ಮಾಡಬಹುದು. ಶ್ವಾಸಕೋಶಗಳು ಸಬಲಗೊಳ್ತವ. ಥೈರಾಯ್ಡ್ ಹಾಗೂ ಪಿಟ್ಯುಟರಿ ಗ್ರ್ಯಾಂಡ್ಗಳು ಕ್ರಿಯಾಶೀಲವಾಗೋದ್ರಿಂದ ಎತ್ತರಕ್ಕೆ ಬೆಳಲಿಕ್ಕೆ ಅನುಕೂಲ ಆಗ್ತದೆ. ಯಾವುದಿದು? ಸರ್ವಾಂಗಾಸನ. ಆಸನಗಳ ರಾಣಿ ಅಂತ ಹೇಳ್ತಾರೆ. ಆಸನಗಳ ರಾಜ ಶೀರ್ಷಾಸನ ಮತ್ತು ಆಸನಗಳ ರಾಣಿ ಸರ್ವಾಂಗಾಸನ. ಈಗ ಬೆನ್ನ ಮೇಲೆ ಮಲಗಿ ಮಾಡುವ ಆಸನಗಳಲ್ಲಿ ಮುಂದಿನ ಆಸನ ಮತ್ಸ್ಯಾಸನ. ಅಂದರೆ ಈ ಸರ್ವಾಂಗಾಸನಕ್ಕೆ ಪ್ರತಿಕ್ರಿಯಾ ಆಸನ ಅದು. ಆ ಸರ್ವಾಂಗಾಸನ ಮಾಡಿ ಕಡ್ಡಾಯವಾಗಿ ನೀವು ಮತ್ಸ್ಯಾಸನವನ್ನು ಮಾಡಬೇಕು. ಈಗ ಮತ್ಸ್ಯಾಸನ, ಮತ್ತೆ ಶವಾಸನದಲ್ಲಿ ಮಲ್ಕೊಳ್ಳಿ. ಈಗ ಶವಾಸನದಲ್ಲಿ ಮಲ್ಕೊಂಡಲ್ಲೇ ಪದ್ಮಾಸನ ಹಾಕಿ ಬಲಗಾಲನ್ನು ಎಡತೊಲೆ ಮೇಲೆ ತಗೊಳ್ಳಿ, ಎಡಗಾಲನ್ನ ಬಲ ತೊಡೆ ಮೇಲೆ ತಗೊಳ್ಳಿ. ಈಗ ನಿಮ್ಮ ಎರಡು ಕೈಗಳಿಂದ ಮೊಳಕೈಗಳನ್ನ ಊರ್ತಾ, ಅಂಗೈಗಳನ್ನು ಊರ್ತಾ ನಿಮ್ಮ ಭುಜವನ್ನ ಮತ್ತು ತಲೆಯನ್ನ ಈ ರೀತಿಯಾಗಿ ಬೆಂಡ್ ಮಾಡ್ತಾ ಎರಡು ಮೊಳಕಾಲುಗಳನ್ನ ಭೂಮಿಗೆ ಸ್ಪರ್ಶ ಮಾಡಬೇಕು. ನಿಮ್ಮ ಹೆಬ್ಬೆರಳುಗಳನ್ನ ಹಿಡ್ಕೋಬೇಕು. ಮೊಳಕೈಗಳು ಭೂಮಿಗೆ ಸ್ಪರ್ಶ ಆಗಿರಲಿ. ಶರೀರ ಹೊಟ್ಟೆ ಮೇಲೆ ಕೇಳ್ಕೊಂಡು ಈ ರೀತಿಯಾಗಿ ಬಾಗಿದ್ದಿರಲಿ. ಅದು ಉಸಿರು ತುಂಬಿಕೊಂಡಿರಬೇಕು. ಈಗ ಸಹಜವಾಗಿ ಉಸಿರಾಟ ಮಾಡ್ತಾ ಇರಬೇಕು. ಸ್ವಲ್ಪ ಹೊತ್ತು ಹಾಗೇನೇ ಇದ್ದು ನಿಧಾನವಾಗಿ ಮತ್ತೆ ಕೈಗಳ ಸಹಾಯದಿಂದ ನಿಮ್ಮ ಕುತ್ತಿಗೆಯನ್ನು ಮತ್ತೆ ಸಮಸ್ಥಿತಿಯಲ್ಲಿ ಇಡಿ.
ನಿಮ್ಮ ಕಾಲುಗಳನ್ನ ಬಿಡಿಸಿ ಮತ್ತೆ ಶವಾಸನಕ್ಕೆ ಬನ್ನಿ. ಇನ್ನೊಮ್ಮೆ ನೋಡಿ, ನಿಧಾನವಾಗಿ ಕಾಲುಗಳನ್ನ ಬಲ ತೊಡೆ ಮೇಲೆ ತಗೊಂಡು ಎಡ ತೊಡೆ ಮೇಲೆ ತಗೊಂಡು ವಿಶ್ರಾಂತಿ ಶವಾಸನದಲ್ಲಿ. ಮತ್ತೆ ಮಗ್ಗಲು ಕೊರಳಿ ಎದ್ದು ಕುಂತ್ಕೊಳ್ರಿ. ಈ ಮತ್ಸ್ಯಾಸನದ ಲಾಭಗಳು ಏನು? ಹೊಟ್ಟೆಗೆ ಇದು ಉತ್ತಮವಾದಂಥ ಅಭ್ಯಾಸ. ಕರುಳುಗಳನ್ನು ಸಕ್ರಿಯಗೊಳಿಸಿ ಮಲಬದ್ಧತೆಯನ್ನು ನಿವಾರಿಸ್ತದೆ. ಕಾನ್ಸ್ಟಿಪೇಷನ್, ಮಲಬದ್ಧತೆ ಇದರಿಂದ ನಿವಾರಣೆ ಆಗ್ತದೆ. ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಹಾಗೂ ಅಡ್ರಿನಲ್ ಗ್ರಂಥಿಗಳನ್ನ ಸ್ವಸ್ಥಗೊಳಿಸ್ತದೆ. ಸರ್ವೈಕಲ್ ಪೇನ್ ಹಾಗೂ ಕುತ್ತಿಗೆ ಹಿಂದಿನ ಮೂಳೆ ಹೆಚ್ಚಿಗೆ ಬೆಳೆದಿದ್ದರೆ ಅದಕ್ಕೆ ಲಾಭ ಆಗ್ತದೆ. ನಾಭಿ ಹೊರಳುವಿಕೆ ಅಂದರೆ ಭಟ್ಟಿ ಸರಿಯೋದು, ಭಟ್ಟಿ ಬೀಳೋದು ಅಂತ ಹೇಳ್ತಲ್ಲ, ಅದು ದೂರ ಆಗ್ತದೆ. ಶ್ವಾಸಕೋಶದ ರೋಗಗಳಿಂದ ಇದರಿಂದ ಮುಕ್ತಿ ಸಿಗ್ತದೆ. ಅಂದರೆ ಏನು? ಬ್ರಾಂಕೈಟಿಸ್, ಆಸ್ತಮಾ, ಅಲರ್ಜಿ ಈ ಥರ ಏನಪ್ಪ ಅಂತಂದರೆ ಶ್ವಾಸಕೋಶ ಸಂಬಂಧಿ ಎಲ್ಲ ಕಾಯಿಲೆಗಳು ಈ ಒಂದು ಮತ್ಸ್ಯಾಸನದಿಂದ ದೂರ ಆಗ್ತಾವ. ಸರ್ವಾಂಗಾಸನ ಮಾಡಿ ಈ ಒಂದು ಮತ್ಸ್ಯಾಸನವನ್ನು ಕಡ್ಡಾಯವಾಗಿ ಮಾಡಿ, ಇಲ್ಲ ಮತ್ಸ್ಯಾಸನ ಮಾಡಿ ಆದಮೇಲೆ ಸರ್ವಾಂಗಾಸನ ಮಾಡಿ. ಅಂದರೆ ಪ್ರತಿಯೊಂದಕ್ಕೂ ಒಂದಕ್ಕೊಂದು ಪೂರಕವಾಗಿ ಇವು ಪ್ರತಿಕ್ರಿಯಾ ಆಸನಗಳು.